ಕೊಟ್ಟಿರುವಂಥ ಪರಂಪರೆಯಲ್ಲಿ ಇವತ್ತು ಈ ಮುಗುಳ್ಕೋಡು ಮಠ ಇಷ್ಟೊಂದು ವೈಭವದಿಂದ ನಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಭಾಳ ಜನ ಅಂತಾರೆ, ಇದು ಮುಗುಳ್ಕೋಡು ಮಠ ಅನೇಕ ಜನರು ಅನುಭವ, ಇದು ಅನೇಕ ವ್ಯಕ್ತಿಗಳಿಂದ ನಡೀಬೋದು, ಅವರಿಂದ ನಡೀಬೋದು, ಇವರಿಂದ ನಡೀಬೋದು. ನಾನು ಹೇಳ್ತೇನೆ, ಮುಗುಳ್ಕೋಡು ಮಠ ಇದು ಯಾವ ವ್ಯಕ್ತಿಯಿಂದ ನಡೆಯುವಂಥ ಮಠ ಅಲ್ಲ, ಇದು ಎಲ್ಲ ಲಿಂಗನ ದಿವ್ಯ ಶಕ್ತಿಯಿಂದ ನಡೆಯುವಂಥ ಮಠ. ಈ ಮಠ ಬಹಳ ದೊಡ್ಡ ಶಕ್ತಿ ಇರುವಂಥ ಮಠ, ಕಾಮಧೇನು ಕಲ್ಪವೃಕ್ಷವಾಗಿರುವಂಥ ಮಠ. ಅಂಥ ಒಂದು ಗುರು ಪರಂಪರೆಯನ್ನು ಗುರುಗಳು ಕೊಟ್ಟು 39 ವರ್ಷ ಆಯಿತು ಗುರುಗಳು ಲಿಂಗೈಕ್ಯರಾಗಿ. ಆದರೆ ಇವತ್ತು ನಮ್ಮೆಲ್ಲರಿಗೂ ಅವರ ಸ್ಮರಣೆ, ಅವ್ರು ಮಾಡಿರುವಂಥ ಪವಾಡ, ಅವ್ರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ, ಗುರುಗಳು ಭಕ್ತರ ಮೇಲೆ ಇಟ್ಟಿರುವಂಥ ಕರುಣಾ ದೃಷ್ಟಿ, ಇದೆಲ್ಲನೂ ನೋಡಿದಾಗ ನಮಗೆ ಇವತ್ತು ಯಲ್ಲಾಲಿಂಗ ಪ್ರಭುಗಳು, ಸಿದ್ದರಾಮ ಶಿವಯೋಗಿಗಳು ನಮ್ಮಿಂದ ಮರೆಯಾಗಿದ್ದಾರೆ ಅನ್ನುವಂಥ ಭಾವನೆ ಬರ್ತಾ ಇಲ್ಲ. ಅವರಿಬ್ಬರ ಅಮರವಾದಂಥ ಆತ್ಮ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಒಂದು ಮನೆ ಒಳಗಡೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಆಗ್ತದೆ. ಆದರೆ ಮುಗುಳ್ಕೋಡ ಈ ಪರಂಪರೆಯಲ್ಲಿ 365 ದಿನಗಳು ಕೂಡ ಆ ಗುರುಗಳ ಹೆಸರಿನ ಮೇಲೆ ಜಾತ್ರೆ ಆಗ್ತವೆ ಅಂತಂದರೆ ಇದು ವ್ಯಕ್ತಿಗಳಿಂದ ಆಗೋದಲ್ಲ, ಅವನ ಶಕ್ತಿ ಬಹಳ ದೊಡ್ಡದೈತಿ ಅಂತ ತಿಳ್ಕೋಣ. ಹಾಗಾಗಿ ಪುಣ್ಯಸ್ಮರಣೋತ್ಸವ ಬಹಳ ವಿಶೇಷವಾದಂಥದ್ದು. ಪ್ರಥಮ ದಿನ ಇದೇ ವೇದಿಕೆ ಮೇಲೆ ತೊಟ್ಟಿಲ ಮಹೋತ್ಸವ, ಆದ ನಂತರ 10,000 ತಾಯಂದಿರು ಕನಾರ್ತಿಯನ್ನು ಮಾಡ್ತಕ್ಕಂಥದ್ದು, 5,000 ತಾಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥದ್ದು. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಎಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯಿತು ಅಂದರೆ, ಇವತ್ತು 10,000 ತಾಯಂದಿರು ಏಕಕಾಲಕ್ಕೆ ಗುರುಗಳಿಗೆ ಆರತಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಈ ವರ್ಷದ ಪುಣ್ಯ ಸ್ಮರಣೋತ್ಸವ ಅದು ವಿಶ್ವ ದಾಖಲೆಗೆ ಸಾಕ್ಷಿ ಆಗಿರುವುದು. ಹಾಗಾಗಿ ಅನೇಕ ಜನ ಹೇಳ್ತಾರೆ, ನಮ್ಮ ಶಾಸಕರು ಹೇಳಿದ್ರು, ವಿಶ್ವ ದಾಖಲೆಯ ಒಂದು ಏನು ಸರ್ಟಿಫಿಕೇಟನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ರು. ಇವತ್ತು ಅವರು ಆ ಸಂಸ್ಥೆಯವರು ಬರಬೇಕಾಗಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅದು ಇವತ್ತು ನಮ್ಮ ಮಾನ್ಯ ಶಾಸಕರ ಕಡೆಯಿಂದ ಇವತ್ತು ಸಮರ್ಪಣೆ ಆಯಿತು. ಅವರು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇವತ್ತು ಈ ವಿಶ್ವ ದಾಖಲೆ ಶ್ರೀಮಠಕ್ಕೆ ಸಮರ್ಪಣೆ ಮಾಡುವಂಥ ಯೋಗ ಅದು ನಿಮ್ಮ ಒಂದು ಕೈಯಿಂದ ಬರುವಂಥ ಯೋಗ ಆಗಿರುವಂಥದ್ದು. ಹೀಗಾಗಿ ಅದು ನಿಮ್ಮಿಂದ ಸಮರ್ಪಣೆ ಆಯಿತು ಅನ್ನುವಂಥ ಮಾತನ್ನು ನಾನು ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದರು, ವಿಶ್ವ ದಾಖಲೆ